ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ 2 ಬೈಟ್ಸ್ ಕನ್ನಡದ ರಜನೀಶ್ ಹಾಗೂ ಅನನ್ಯ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಮೊದಲ 1000 ಸಬ್ಸ್ಕ್ರೈಬರ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ 4000 ವಾಚಿಂಗ್ ಅವರ್ಸ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು. ಈಗ ನೀವು ಒಂದು ಚಾನಲ್ ಶುರು ಮಾಡಿದ್ದೀರಾ, ಮತ್ತು ಸಬ್ಸ್ಕ್ರೈಬರ್ ನೀವು ಮಾಡ್ಕೋಬೇಕು 1000. ಸೊ ಯಾವ ರೀತಿ ಮಾಡ್ಕೊತೀರಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವ್ರದ್ದು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ, ಚಾನಲ್ ಮಾನಿಟೈಸೇಷನು ಆಗಿದೆ, ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗಿದೆ. ಅವ್ರ ಹತ್ರನೇ ಕೇಳೋಣ ಬನ್ನಿ, ಯಾವ ರೀತಿ ಅವರು ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರು, ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಂಡ್ರು ಅಂತೇಳಿ ಅವ್ರ ಹತ್ರನೇ ಕೇಳೋಣ. ಸೊ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಜೆಟ್ ಸೆಟ್ ರಜನೀಶ್ ಅಂತ. ಈ ಜೆಟ್ ಸೆಟ್ ರಜನೀಶ್ ಅನ್ನೋದು ಕಂಪ್ಲೀಟ್ ಆಗಿ ಒಂದು ಹೆರಿಟೇಜ್ ಟ್ರಾವೆಲ್ ವಿಡಿಯೋ ಆಗಿದೆ. ಸೊ ನೀವು ಯಾರಾದರೂ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಸ್ಕ್ರೀನಲ್ಲಿ ಕೊಟ್ಟಿರ್ತೀವಿ. ಸೊ ಇನ್ನೇನಕ್ಕೆ ತಡ, ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ 1000 ಸಬ್ಸ್ಕ್ರೈಬರ್ನ ಆದಷ್ಟು ಬೇಗ, ಅಂದರೆ ಕಡಿಮೆ ದಿನಗಳಲ್ಲಿ ನಾವು ಯಾವ ರೀತಿ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದು ನಮ್ಮ 3ನೇ ಚಾನಲ್. ನಮ್ಮ ಮೊದಲನೇ ಚಾನಲ್ ಬಂದ್ಬಿಟ್ಟು ಮೈನ್ ಚಾನಲ್, ಅದು ಜೆಟ್ ಸೆಟ್ ರಜನೀಶ್ ಅಂತ. ಇನ್ನೊಂದು ಚಾನಲ್ ಇದೆ, ನಿಮ್ಮ ಅನನ್ಯ. ಸೊ ಇದು ಟೆಕ್ ಚಾನಲು. ಸೊ ನಮ್ಮ ಉದ್ದೇಶ ಏನಂದರೆ ಈ ಚಾನಲ್ ಶುರು ಮಾಡೋದಕ್ಕೆ ನಮ್ಮ ರೀತಿಗೆ ಬೇರೆಯವರು ಸಹ ಬೆಳಿಬೇಕು ಅನ್ನೋದು. ಸೊ ಆದ್ದರಿಂದ ನಾನು ಇವತ್ತು ಕೊಡುವಂಥ ಕೆಲವೊಂದು ಟಿಪ್ಸ್ನ, ಇದು ನನ್ನ ಪರ್ಸ್ನಲ್ ಆಗಿ ನಾನು ತಿಳ್ಕೊಂಡಂಥ ಒಂದು ಟ್ರಿಕ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನಾನು ಹೇಳುವಂಥ ಈ 8 ಪಾಯಿಂಟ್ಸ್ನ ನೀವು ಪಕ್ಕಾ ನೀವು ಮಾಡಿ 100% ಹೇಳ್ತೀನಿ, ಇದು ವರ್ಕ್ ಆಗೇ ಆಗುತ್ತೆ. ಇದಕ್ಕೆ ಗ್ಯಾರಂಟಿ ನಾನು. ನೀವೊಂದು ಚಾನಲ್ ಇದೆ, ಆಲ್ರೆಡಿ ವಿಡಿಯೋ ಎಲ್ಲ ರೆಡಿ ಮಾಡಿದ್ದೀರಾ, ಅಪ್ಲೋಡ್ ಎಲ್ಲ ಮಾಡಿದ್ದೀರಾ. ಸೊ ಅಪ್ಲೋಡ್ ಮಾಡೋ ಟೈಮಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿದ್ದೀರಾ ಅನ್ನೋದಾದರೆ, ಆ ವಿಡಿಯೋ ಮಾಡೋದಕ್ಕೆ ಮುಂಚೆ ನೀವು ನಿಮ್ಮ ಸಬ್ಸ್ಕ್ರೈಬರ್ಗೆ ನೀವು ಹೇಳಬೇಕು, ಅಥವಾ ಯಾರಾದರೂ ಹೊಸದಾಗಿ ವಾಚಿಂಗ್ ಮಾಡ್ತಾ ಇದ್ರೆ, ನಿಮ್ಮ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಅಂಥವ್ರಿಗೆ ನೀವು ಹೇಳಬೇಕು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ, ಬೆಲ್ ಬಟನ್ ಒತ್ತಿ ಅಂತ ಮಾತ್ರ ಹೇಳೋದಲ್ಲ. ಅದ್ರ ಜೊತೆಗೆ ಸ್ಕ್ರೀನ್ ರೆಕಾರ್ಡ್ನ ಹಾಕಿ. ನೀವೊಂದು ಬೇರೆ ಮೊಬೈಲ್ನ ತೊಗೊಂಡು ಆ ಬೇರೆ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕು, ಯಾವ ಥರ ಬೆಲ್ ಬಟನ್ ಒತ್ತಬೇಕು ಅನ್ನೋದನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿ, ಫುಲ್ ವಿಡಿಯೋಕ್ಕೆ ಫುಲ್ ಸ್ಕ್ರೀನ್ ವಿಡಿಯೋ ಹಾಕ್ಬಿಟ್ಟು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ನೀವು ತೋರಿಸಿ. ಸೊ ಆ ಥರ ತೋರಿಸ್ದಾಗ, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕು, ಯಾವ ರೀತಿ ಬೆಲ್ ಬಟನ್ ಒತ್ತಬೇಕು ಅಂತ. ಸೊ ನೀವು ಆ ರೀತಿ ತೋರಿಸಿದ್ರೆ, ಸ್ಕ್ರೀನ್ ರೆಕಾರ್ಡ್ ಹಾಕಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಏನೋ ಚೆನ್ನಾಗಿದೆ, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದು ಗೊತ್ತಾಗಿ ಅವರು ಬೆಲ್ ಬಟನ್ ಒತ್ತು ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಆದ್ದರಿಂದ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಈ ರೀತಿ ಒಂದು ರೆಕಾರ್ಡಿಂಗ್ ಹಾಕೋದ್ರಿಂದ ಏನಾದರೂ ಕನ್ಫ್ಯೂಷನ್ ಇರುತ್ತೆ, ಏನಾದರೂ ಕಾಪಿರೈಟ್ ಬಂದುಬಿಡ್ಬೋದೇನೋ, ನಮ್ಮ ಚಾನಲ್ ಕಾಪಿರೈಟ್ ಬರ್ಬೋದೇನೋ ಅಂತೇಳಿ ಕನ್ಫ್ಯೂಷನ್ ಇರುತ್ತೆ. ಆದರೆ ನಮ್ಮ ರೆಕಾರ್ಡಿಂಗ್ನ ನಾವು ಹಾಕೋದ್ರಿಂದ ಯಾವುದೇ ರೀತಿಯಾದಂಥ ಕಾಪಿರೈಟ್ ಬರಲ್ಲ. ಯಾಕಂತ ಹೇಳಿದ್ರೆ ನಾವು ಬೇರೆಯವ್ರದ್ದು ಯಾವುದ್ರೂ ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಚಾನಲ್ನಲ್ಲೇ ಈ ರೀತಿ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದರಿಂದ ಯಾವುದೇ ರೀತಿಯಾದಂಥ ಕಾಪಿರೈಟು ಬರೋದಿಲ್ಲ. ಸೊ ಗೊತ್ತಾಯ್ತಲ್ಲ. ಸೊ ಈ ಪಾಯಿಂಟ್ನ ಯೂಸ್ ಮಾಡಿ. ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟು ಏನಂದರೆ, ಈಗ ನೀವು ಯಾವುದಾದ್ರೂ ಒಂದು ಶಾರ್ಟ್ಸ್ ಹಾಕ್ತೀರಾ, ಆ ಶಾರ್ಟ್ಸಲ್ಲಿ ಹಾಕೋದಕ್ಕೆ ಸಹ ನೀವು ಸೇಮ್ ಇವಾಗ ಯಾವ ರೀತಿ ನಾನು ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡ್ ನಿಮ್ಗೆ ಕೊಡ್ತೀನಿ ನೋಡಿ. ಸ್ಕ್ರೀನ್ ಶಾರ್ಟ್ಸಲ್ಲಿ ಫಾಲೋಯಿಂಗ್ ಅಂತ ಇರುತ್ತೆ, ಸಬ್ಸ್ಕ್ರೈಬರ್ ಅಂತ ಕೆಳಗಡೆ ಇರುತ್ತೆ. ಸೊ ಅದು ಮತ್ತು ಈ ವಿಡಿಯೋಸ್, ಲಾಂಗ್ ವಿಡಿಯೋಸ್ಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಶಾರ್ಟ್ಸ್ಗೂ ಸಹ ಇದೇ ರೀತಿ ನೀವು ಸ್ಕ್ರೀನ್ ರೆಕಾರ್ಡರ್ ಹಾಕಿ ಅವ್ರಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಥವಾ ಬಿಗಿನಿಂಗ್, ಲಾಸ್ಟಲ್ಲಿ ನೀವು ಆ ರೀತಿ ತೋರಿಸಿದ್ರೆ ಆವಾಗ ಸಹ ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಈ 2 ಪಾಯಿಂಟು. ಬಿಗಿನಿಂಗಲ್ಲಿ ನೀವು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀರಲ್ವಾ, ಯಾವಾಗ ನೀವು ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಜಾಸ್ತಿ ಆಡಿಯನ್ಸ್ಗೆ ನೀವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಆವಾಗ ಶಾರ್ಟ್ಸ್ನ ಜಾಸ್ತಿ ಮಾಡಿ. ನೀವು ಲಾಂಗ್ ವಿಡಿಯೋಸ್ ಮಾಡೋದ್ರಿಂದ ಜಾಸ್ತಿ ಜನ ನೋಡೋದಿಲ್ಲ. ನೀವು ಮಿನಿಮಮ್ 10 ಮಿನಿಟ್ಸು 15 ಮಿನಿಟ್ಸು ಮಾಡಿರ್ಬೋದು. ಹಾಗೆಲ್ಲ ಮಾಡಿದಾಗ ಜಾಸ್ತಿ ಅದನ್ನು ಒತ್ಕೊಟ್ಟು ಯಾರೂ ನೋಡಲ್ಲ. ಆದರೆ ಶಾರ್ಟ್ಸು 1 ಮಿನಿಟು 2 ಮಿನಿಟ್ಸ್ ಇರೋದ್ರಿಂದ ಬೇಗ ಜನರಿಗೆ ರೀಚ್ ಆಗುತ್ತೆ. ಆದಷ್ಟು ದಿನದಲ್ಲಿ 2ರಿಂದ 3 ಶಾರ್ಟ್ಸು, ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ 2ರಿಂದ 3 ಶಾರ್ಟ್ ಕಂಪಲ್ಸರಿ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಈಗ ನಾನು ಹೇಳ್ತೀನಿ ಎಕ್ಸಾಂಪಲ್. ಈಗ ನನಗೆ ತುಂಬ ಇಂಟ್ರೆಸ್ಟು ಲಾಂಗ್ ವಿಡಿಯೋಸಲ್ಲಿ, ಇವಳಿಗೆ ಶಾರ್ಟ್ ವಿಡಿಯೋದಲ್ಲಿ ಇಷ್ಟ. ಆದರೆ ಇವಾಗ ಎಕ್ಸಾಂಪಲ್ ಹೇಗಂತಂದರೆ, ನಾನು ಶಾರ್ಟ್ ವಿಡಿಯೋಸ್ ನೋಡೋಷ್ಟು ನನಗೆ ಪೇಷನ್ಸ್ ಇಲ್ಲ. ಯಾಕಂದರೆ ನಾನು ತುಂಬ ಅಡಿಕ್ಟ್ ಆಗಿರೋದು ಲಾಂಗ್ ವಿಡಿಯೋಸ್ಗೆ. ಇವಳು ಶಾರ್ಟ್ ವಿಡಿಯೋಸಲ್ಲಿ ತುಂಬ ಅಡಿಕ್ಟ್ ಆಗಿರ್ತಾಳೆ. ಯಾಕಂದರೆ ಫುಲ್ ವಿಡಿಯೋದಲ್ಲಿ ಬರೋ ಇನ್ಫಾರ್ಮೇಷನ್ ಶಾರ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಆದ್ದರಿಂದ ಕೆಲವು ಜನರಿಗೆಲ್ಲ ಶಾರ್ಟ್ ವಿಡಿಯೋಸ್ ಇಷ್ಟ ಆಗುತ್ತೆ. ಸೊ ನೀವು ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿ, ಜಾಸ್ತಿ ಶಾರ್ಟ್ ವಿಡಿಯೋಸ್ನ ಹಾಕಿ.
ಅದರ ಜೊತೆಗೆ ಲಾಂಗ್ ವಿಡಿಯೋಸ್ನ ಹಾಕಿ. ಇವಾಗ ಶಾರ್ಟ್ ವಿಡಿಯೋಸ್ ಒಂದು 3rd ಪಾಯಿಂಟ್ ಆಯ್ತಾ. ಸೊ ಲಾಂಗ್ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿ. ಹೇಗೆ ಅಂತಂದ್ರೆ ಸ್ಟಾರ್ಟಿಂಗ್ ನೀವು ಯಾವ್ದಾದ್ರು ಒಂದು ಚಾನಲ್ ಶುರು ಮಾಡಿದ್ರೆ ಅನ್ನೋಗಿದ್ರೆ ಮೊದಲನೇದಾಗಿ ಫಸ್ಟ್ ವಿಡಿಯೋ ನೀವು ಲಾಂಗ್ ವಿಡಿಯೋಯಿಂದ ಶುರು ಮಾಡಿ, 1 ಪಾಯಿಂಟು. ಅದ್ರ ಜೊತೆಗೆ ಶಾರ್ಟ್ ವಿಡಿಯೋಸ್ನ ಜಾಸ್ತಿ ಹಾಕೋಕ್ಕೆ ಶುರು ಮಾಡಿ. ಅದೇ ರೀತಿ ಶಾರ್ಟ್ ವಿಡಿಯೋಸದಲ್ಲಿ ಯಾವ ಪಾಯಿಂಟ್ಸ್ ಇದೆಯೋ ಅದು ಲಾಂಗ್ ವಿಡಿಯೋಸದಲ್ಲಿ ಇರುವಂಥ ಇನ್ನೊಂದು ವಿಡಿಯೋನ ಕ್ರಿಯೇಟ್ ಮಾಡಿ. ಅಂದರೆ ಅರ್ಥ ಆಗಿಲ್ಲ ಅಂದರೆ, ಇವಾಗ ನೀವು ಒಂದು ಟಾಪಿಕ್ ಬಗ್ಗೆ ನೀವು ಮಾಡಿದ್ದೀರಾ, ಎಕ್ಸಾಂಪಲ್ ಯಾವುದೋ ಒಂದು ಫಾರೆಸ್ಟ್ ಬಗ್ಗೆ ನೀವು ಒಂದು ಟಾಪಿಕ್ ಒಂದು ಮಾಡಿದ್ದೀರಾ ಲಾಂಗ್ ವಿಡಿಯೋಸದಲ್ಲಿ, ಅದನ್ನ ಶಾರ್ಟ್ ಆಗಿ ಯಾವುದಾದ್ರೂ ಒಂದು ಮೈನ್ ಪಾಯಿಂಟ್ಸ್ ಎತ್ಕೊಂಡ್ಬಿಟ್ಟು ಒಂದು ಶಾರ್ಟ್ ಅಲ್ಲಿ ಹಾಕಿ ಬಿಟ್ಬಿಡಿ. ಸೊ ಇಲ್ಲಿ ವಿಡಿಯೋ ಓಡುತ್ತೆ, ಅದೇ ರೀತಿ ಇಲ್ಲೂ ಸಹ ವಿಡಿಯೋ ಓಡುತ್ತೆ. ಸೊ ಅದರಿಂದ ಸಹ ನಿಮಗೆ ಚಾನಲ್ ಬೂಸ್ಟ್ ಆಗುತ್ತೆ. ಈ ವಿಡಿಯೋ ನೋಡೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಶಾರ್ಟ್ ವಿಡಿಯೋನು ಹಾಕ್ತಾ ಇದ್ದೀವಿ, ಲಾಂಗ್ ವಿಡಿಯೋಸು ಹಾಕ್ತಾ ಇದ್ದೀವಿ, ಆದರೆ ಓಡ್ತಾ ಇದೆಯಾ ವಿಡಿಯೋ ಓಡ್ತಾ ಇದೆಯಾ? ಈಗೇನಾದರೂ ನಾವು ಲಾಂಗ್ ವಿಡಿಯೋಸ್ ಹಾಕಿದ್ರೆ ದಿನಕ್ಕೆ ಎಷ್ಟು ವಿಡಿಯೋ ಹಾಕಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಎಷ್ಟು ವಿಡಿಯೋ ಹಾಕಿದ್ರೆ ರೀಚ್ ಆಗುತ್ತೆ ಜನರಿಗೆ ಜಾಸ್ತಿ? ಸೊ ನಾನು ಹೇಳೋದೇನೆಂದರೆ, ನೀವು ಡೈಲಿ ಅಟ್ಲೀಸ್ಟ್ ಒಂದು ಶಾರ್ಟ್ ಆದರೂ ಹಾಕಿದ್ರೆ ನಿಮಗೆ ಬೂಸ್ಟ್ ಸಿಗುತ್ತೆ. ಆದರೆ ಆ ಬೂಸ್ಟ್ ಸಿಕ್ಕೋದಕ್ಕಿಂತ ಮುಂಚೆ ನೀವು ಸ್ಟಾರ್ಟಿಂಗ್ ನೀವು ಒಂದು ಎಕ್ಸಾಂಪಲ್ ಒಂದು 20 ಡೇಸ್ನ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀರ ಅಂತಂದರೆ ಮೈನ್ 20 ಡೇಸು ತುಂಬ ಇಂಪಾರ್ಟೆಂಟು. ಚಾನಲ್ ಅವರು ಚೆಕ್ ಮಾಡ್ತಾರೆ, ಯೂಟ್ಯೂಬರು ಚೆಕ್ ಮಾಡ್ತಾರೆ, ಈ 20 ಡೇಸಲ್ಲಿ ಇವನು ಯಾವ ಥರ ವಿಡಿಯೋಸ್ ಆಗ್ತಾ ಇದ್ದಾನೆ, ಯಾವ ಥರ ನೀಚ್ ಬರ್ತಾ ಇದೆ, ಸೊ ಯಾವ ಥರ ವಿಡಿಯೋಸ್ಗಳನ್ನ ಯಾವ ಥರ ಆಡಿಯನ್ಸ್ಗೆ ನಾನು ರೆಕಮೆಂಡ್ ಮಾಡಬೇಕು ಅನ್ನೋದನ್ನ ಬೂಸ್ಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತದೆ. ಸೊ ಆದ್ರಿಂದ ನಾವೇನು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗು ಶಾರ್ಟ್ಸ್ನ ಒಂದೇ ನೀಚ್ ಇರುವಂಥ ವಿಡಿಯೋಸಲ್ಲಿ ಹಾಕಬೇಕು. ಲಾಂಗ್ ವಿಡಿಯೋಸು ಅಷ್ಟೇ ಒಂದೇ ನೀಚಲ್ಲಿ ಹಾಕೊಂಡು ಹೋಗಬೇಕು. ನೀವು ಲಾಂಗ್ ವಿಡಿಯೋಸು ಮ್ಯಾಕ್ಸಿಮಮ್ ಒಂದು 8 ವಿಡಿಯೋಸ್ ಹಾಕಲಿ, ಮಂತ್ಲಿ ಒಂದು 8 ವಿಡಿಯೋಸ್ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಮಿಕ್ಕಿದೆಲ್ಲ ಶಾರ್ಟ್ಸ್ ಮ್ಯಾಕ್ಸಿಮಮ್ ಶಾರ್ಟ್ಸ್ ಆಗೋಕ್ಕೆ ಟ್ರೈ ಮಾಡಿ. ನಾನು ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಆಯಿತಾ. ಅದಾದ ನಂತರ ಸ್ವಲ್ಪ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಬೇಕಾ ಸ್ಲೋಲಿ ನೀವು ಲಾಂಗ್ ವಿಡಿಯೋಸ್ಗೆ ಶಿಫ್ಟ್ ಆಗಿ. ಈಗ ನೀವು ಒಂದು ಚಾನಲ್ನ ಶುರು ಮಾಡಿದ್ರ, ಅಪ್ಲೋಡ್ ಮಾಡಿದ್ರ, ಎಲ್ಲ ಆಯಿತು. ಇವಾಗ ಒಂದು ಚಾನಲ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ರ. ಈಗ ನೀವು ವಿಡಿಯೋಸ್ನ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಹೇಗೆ ಅದನ್ನ ಬೂಸ್ಟ್ ಮಾಡಬೇಕು ಅನ್ನೋದಾದರೆ ನೋಡಿ, ನೀವು ಯಾವುದೇ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ರೆ ಸ್ಟಾರ್ಟಿಂಗು ನಿಮಗೆ 30 ಸೆಕೆಂಡು ತುಂಬ ಇಂಪಾರ್ಟೆಂಟು. ಯಾವುದೇ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ 30 ಸೆಕೆಂಡ್ ತುಂಬ ಇಂಪಾರ್ಟೆಂಟು. ಹೇಗೆ ಅಂತಂದರೆ ಸ್ಟಾರ್ಟಿಂಗ್ ಆ 30 ಸೆಕೆಂಡಲ್ಲಿ ಏನು ಇಂಪ್ರೆಷನ್ ಮಾಡ್ತಿರೋ ಅದೇ ನಿಮಗೆ ಬೂಸ್ಟ್ ಕೊಡುವಂಥ ಒಂದು ಮೈನ್. ಓಕೆ, ಎಕ್ಸಾಂಪಲು ನಿಮ್ಮ ಚಾನಲ್ನಲ್ಲಿ ಯಾವ ರೀತಿ ಅಟ್ರಾಕ್ಟ್ ಆಗ್ತಾ ಇದೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಆ ರೀತಿ. ಸೊ ಆದ್ದರಿಂದ 30 ಸೆಕೆಂಡಲ್ಲಿ ಯಾವುದಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂಥ, ಜನರಿಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಆ ರೀತಿ ಟಾಪಿಕ್ನ ಕ್ರಿಯೇಟ್ ಮಾಡಿ. ಸೊ ಅದನ್ನ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಹಾಕಿ, ಅದೇ ರೀತಿ ಅದನ್ನ ಬೂಸ್ಟ್ ಮಾಡಿ. 1 hour 2 hours ಮುಂಚೆ ಅದನ್ನ ಬೂಸ್ಟ್ ಮಾಡಿ ವಿಡಿಯೋಸ್ನ. ಎಕ್ಸಾಂಪಲು ಒಂದೇ ವೈಫೈ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಸಪೋಸ್ ನಿಮ್ಮ ಮನೇಲಿ ವೈಫೈ ಏನೇನು ಇತ್ತು ಅಂದರೆ ಒಂದೇ ವೈಫೈಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಡೇಟಾ ಇತ್ತು ಅಂದರೆ ಸೊ ಅದರಲ್ಲೇ ಬೇರೆಯವ್ರದ್ದೆಲ್ಲ ಆನ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಮನೇಲಿರೋರ್ದು ಒಂದು ಸ್ಟಾರ್ಟಿಂಗು 1 hour 2 hours ಅದು ಬೂಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಕಳಿಸಿ ಆ ವಿಡಿಯೋಸ್ನ ಸ್ವಲ್ಪ ನೋಡು ಅದು ಅಂತ ಬೂಸ್ಟ್ ಮಾಡೋದಕ್ಕೆ ಕಳಿಸಿ. ಸೊ ಅದರಿಂದನೂ ಸಹ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ಅದರಿಂದ ಸಹ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ಯೂಟ್ಯೂಬ್ ಅವರು ಇದನ್ನ ಇನ್ನಷ್ಟು ಬೂಸ್ಟ್ ಮಾಡ್ತಾರೆ. ಆವಾಗ ವಾಚಿಂಗ್ ಅವರ್ಸು ಬರುತ್ತೆ, ನಿಮ್ಗೆ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ ಸಹ ಬರುತ್ತೆ. ಈ ಟ್ರಿಕ್ಸ್ನ ಸಹ ನೀವು ಫಾಲೋ ಮಾಡ್ಬೋದು. ಇನ್ನೊಂದು, ನೀವು ಯಾವ ಟೈಮಲ್ಲಿ ವಿಡಿಯೋಸ್ ಹಾಕಬೇಕು ಅನ್ನೋದಾದರೆ, ಇಂಥ ಯೂಟ್ಯೂಬಲ್ಲಿ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ ಈ ಟೈಮಲ್ಲಿ ನಿಮ್ಮ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅದು ಅಂತ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ನನಗೆ ಆ ರೀತಿ ಅನಿಸ್ಲಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ನಿಮ್ಮ ವಿಡಿಯೋಸು ಸಬ್ಸ್ಕ್ರೈಬರ್ ಜಾಸ್ತಿ ಬರೋದು ವೀಕೆಂಡಲ್ಲಿ. ನನ್ನ ಟ್ರಾವೆಲ್ ವಿಡಿಯೋ ಆಗಿರೋದ್ರಿಂದ ಥರ್ಸ್ಡೇ ಫ್ರೈಡೇ ಆ ಟೈಮಲ್ಲಿ ಓಡುತ್ತೆ. ನೀವು ಯಾವ ಥರ ಕ್ಯಾಟಗರಿ ವಿಡಿಯೋಸ್ ನೀವು ಮಾಡ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡಿ. ಮತ್ತೊಂದು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತೊಂದು ಆಪ್ಷನ್ ಏನು ಅಂದರೆ, ನಿಮ್ಮ ಟ್ರೆಂಡಿಂಗ್ ಮ್ಯೂಸಿಕ್, ನಿಮ್ಮ ಚಾನಲ್ ಇರುವಂಥ ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿ ಶಾರ್ಟ್ಸಲ್ಲಿ. ಸೊ ಆವಾಗ ಸಹ ನಿಮ್ಮ ವಿಡಿಯೋಸು ಬೂಸ್ಟ್ ಆಗುತ್ತೆ, ಆವಾಗ ಸಹ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನಾನು ಇವಾಗ ನನ್ನ ಹೋಮ್ ರೆಮಿಡೀಸ್ದು ನನ್ನ ಬೇರೆ ಚಾನಲ್ ಇದೆ. ಆ ಚಾನಲ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಶಾರ್ಟ್ಸಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾಡಿದ್ದೆ ಅಂದರೆ ಇನ್ನೊಂದು 2-3 ನಾನು ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡ್ತೀನಿ.
ಟ್ರೆಂಡಿಂಗ್ ಮ್ಯೂಸಿಕ್ನ ನೀವು ಯೂಸ್ ಮಾಡೋದ್ರಿಂದ ಬೇಗ ಜನರಿಗೆ ರೀಚ್ ಆಗುತ್ತೆ. ಇವಾಗ ಆ ಸಾಂಗ್ನ ಕೇಳಿರ್ತಾರೆ, ಇವಾಗ ಒಂದು ಮೂವಿ ಬಂದಿದೆ ಅಂತ ಹೇಳಿದ್ರೆ ಆ ಮೂವಿ ಸಾಂಗ್ನ ಜಾಸ್ತಿ ಜನ ಕೇಳಿರ್ತಾರೆ. ಅದು ನೀವು ಏನೇ ಅದಕ್ಕೆ ಅಟ್ಯಾಚ್ ಮಾಡಿ ಹಾಕಿದ್ರು, ನೀವು ಒಂದು ಹೋಮ್ ರೆಮಿಡೀಸ್ ಮಾಡಿದ್ರು, ಬ್ಯೂಟಿನಲ್ಲಿ ಯಾವುದೋ ಸಾಂಗ್ ಹೇಳಿದ್ರು, ಏನೇ ಮಾಡಿದ್ರು ಅದನ್ನು ನೋಡ್ತಾರೆ, ಜನ ನೋಡ್ತಾರೆ. ಅದಕ್ಕೆ ಆದಷ್ಟು ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿ. ಇದರಿಂದ ಸಬ್ಸ್ಕ್ರೈಬರು ಗೇನ್ ಆಗ್ತಾರೆ, ಅದ್ರ ಜೊತೆಗೆ ನಿಮಗೆ ವ್ಯೂಸು ಬೇಗ ರೀಚ್ ಆಗುತ್ತೆ, ಬೇಗ ಬಂದ್ಬಿಡುತ್ತೆ. ಸೊ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ನಿಮಗೆ ನಾವು 7 to 8 ಟಿಪ್ಸ್ ಕೊಟ್ಟಿದ್ದೀವಿ. ಸೊ ಇದನ್ನ ಟ್ರಿಕ್ಸ್ನ ಫಾಲೋ ಮಾಡಿ 100% ನಿಮ್ಮ ಚಾನಲಲ್ಲಿ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಇದಕ್ಕೆ ಗ್ಯಾರಂಟಿ ನಾನು, ಯಾಕಂದರೆ ನಾನು ನಿಮಗೆ ಫಸ್ಟೇ ಹೇಳ್ದಾಗೆ ನನ್ನ ಚಾನಲ್ ಇದೇ ರೀತಿ ಆಗಿದ್ದು, ನಾನು ಟ್ರಿಕ್ಸ್ ಯೂಸ್ ಮಾಡಿದ್ದು ಇದೆ. ಓಕೆ, ನೋಡಿದ್ರಲ್ಲ, ಇದೆಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಒಂದು 2-3 ವಿಡಿಯೋದಲ್ಲಿ ನಾವು ಏನೇನು ಹೇಳಿದ್ದೀವೋ ಅದನ್ನು ಫಾಲೋ ಮಾಡ್ಕೊಂಡೋಗಿ. ಈ ರೀತಿ ಫಾಲೋ ಮಾಡೋದ್ರಿಂದ ನಿಮಗೆ ಬೇಗ ನೀವು ಜನರಿಗೆ ರೀಚ್ ಆಗ್ತೀರಾ. ನೀವು 1000 ಸಬ್ಸ್ಕ್ರೈಬರ್ಸ್ನ ತಗೊಳ್ಬೋದು, 4000 ವಾಚಿಂಗ್ ಅವರ್ಸ್ನ ತಗೊಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವೊಂದು ಮೋಟಿವೇಶನ್ ನಮ್ಗೆ ಕೊಟ್ಟಂಗಾಗುತ್ತೆ. ನಾವು ಬೇರೆ ವಿಡಿಯೋಗಳನ್ನ ಹಾಕೋದಕ್ಕೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವ ರೀತಿ ಸಬ್ಸ್ಕ್ರೈಬ್ ಮಾಡೋದು ಅನ್ನೋದನ್ನು ಸಹಿತ ನಾವು ವಿಡಿಯೋದಲ್ಲಿ ಹೇಳಿದ್ದೀವಿ, ಅದೇ ರೀತಿ ನೀವು ಫಾಲೋ ಮಾಡಿ. ಸೊ ಮತ್ತೊಂದು ಟೆಕ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ನಾವು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್, ನಾನು ನಿಮ್ಮ ಅನನ್ಯ. ಟಾಡಾ, ಬಾಯ್.